ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಸೆಕೆಂಡ್ ವ್ಲಾಗ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಮ್ಮದು ಜಮೀನು ಐತೆ, ಅದರಲ್ಲಿ ಭತ್ತ ಎಲ್ಲ ಬೆಳೆದಿದ್ದೀವಿ. ನಮ್ಮ ಗದ್ದೆ ಯಾವ ಥರ ಐತೆ ಅಂತ ತೋರಿಸೋಣ ಅಂತ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಇವಾಗ ಹೋಗೋಣ ಒಂದು ವ್ಲಾಗು. ಆರಾಮ್ಸೆ ನಿಮಗೆ ಸಕ್ಕದಾಗ ಐತೆ, ತೋರಿಸ್ತೀನಿ ನಮ್ಮ ಗದ್ದೆ ಎಲ್ಲ. ಹಿಂಗೆ ಹೋದರೆ ನಮ್ಮ ಗದ್ದೆ ಸಿಗುತ್ತೆ. ಇಲ್ಲಿಂದ ನಾವೆಲ್ಲ ತುಂಬ ಶ್ರಮಜೀವಿಗಳು ಅಂದ್ಕೊಳ್ಳಿ. ಯಪ್ಪ ತುಂಬ ಕಷ್ಟಪಡ್ತೀವಿ. ಅಲ್ಲಿ ಮೈಸೂರಲ್ಲಿ ಆಟೋ ಓಡಿಸ್ತೀವಿ, ಬಂದು ಇಲ್ಲೆಲ್ಲ ಗದ್ದೆ ಎಲ್ಲ ನೋಡಬೇಕು. ಇವಾಗೆಲ್ಲ ಗದ್ದೆ ತೋರಿಸ್ತೀನಿ ಬಾಸ ಮಾಡುವ. ಬಾಸ ನೀವು ನಮ್ಮ ಗದ್ದೆ ಎಲ್ಲ ಇಲ್ಲೇ ಐತೆ, ಆರಾಮಾಗಿ ತೋರಿಸ್ತೀನಿ ನಿಮಗೆ. ಯಾವುದು ಬ್ರೋ ನಿಮ್ಮದು ಗದ್ದೆ? ಬೈ ಇದೇನಾ ಬೈ ನಿಮ್ಮದು ಗದ್ದೆ? ಇದೆಲ್ಲ ಸಣ್ಣ ಇದೆಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪರ್ದು. ಇಲ್ಲಿ ಅಡಿಕೆ ಎಲ್ಲ ಬೆಳೆದವ್ರು ನೋಡಿ, ಸಕ್ಕಲ ಆಯ್ತು ಅಡಿಕೆ ಎಲ್ಲ ಆಯ್ತು ನೋಡು. ಸೂಪರ್ ಅಲ್ಲ? ಚೆನ್ನಾಗೈತೆ ಅಂತ್ಯಾ? ಅಲ್ಲೆಲ್ಲ ನೋಡು, ಇಲ್ಲಿ ಗೊಬ್ಬರ ಎಲ್ಲ ಹಾಕ್ಸಿ ಸಕ್ಕತ್ತಾಗಿ ಶ್ರಮಜೀವಿಗಳು ಅವರು 2 ಎಕರೆ ಎಲ್ಲಾನು ಭತ್ತ ಎಲ್ಲ ಬೆಳೆದು ಇವಾಗ ಅಡಿಕೆ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು. ಹೌದು ಸಾನು, ಇದೇನೆ ಫುಲ್ಲು ನಮ್ಮದು ಗದ್ದೆ ಭತ್ತದ್ದು. ಇದು ಸಾನು ನಮ್ಮದು ಬಂದು ಒಂದು 3/4 ಎಕರೆ ಗದ್ದೆ ಐತೆ ಅನ್ಕೊ, 30 ಕುಂಟೆ ಗದ್ದೆ ಐತೆ ಸಾನು. ಚೆನ್ನಾಗೈತೆ ಸಾನು ಭತ್ತ ಎಲ್ಲ ನಮ್ಮದು. ಇಲ್ಲ ನಮ್ದು ಆಗಲೇ ಕಟಾವ್ ಬಂದ್ಬಿಟ್ಟೈತೆ ಸರ್, ಇನ್ನೇನು ಆಗ್ಬಿಡ್ತದೆ ಕಟಾವ್ ಅನ್ಕೋ. ಚೆನ್ನಾಗಿ ಬೆಳೆದಿದ್ದೀವಲ್ವಾ ಭತ್ತ ಎಲ್ಲ. ಅಗ್ರಿಕಲ್ಚರ್ಗೆ ಬಂದ್ಬಿಟ್ಟಿದ್ದೀರಾ? ಏನು ಮಾಡೋದು ಸಣ್ಣ, ಬೆಳಗ್ಗೆ ಎದ್ದು ಆಟೋ ಓಡಿಸ್ಕೊಂಡೆ ಕೂತ್ಬಿಟ್ರೆ ನೇಚರ್ ಅದು ಇದು ಅಂತೆಲ್ಲ ನೋಡೋದೇನು. ನಮ್ಮಪ್ಪ ಇಷ್ಟೊಂದು ಜಮೀನು ಇಟ್ಟವ್ರೆ, ಆರಾಮಾಗಿ ಅಗ್ರಿಕಲ್ಚರ್ ಮಾಡೋದ ಅಂತ